ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಿಜೆಪಿಗೆ ಕಪಾಳ ಮೋಕ್ಷ ಅಂತ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ತಿರುಗೇಟು ಕೊಟ್ಟಿದ್ದಾರೆ. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ. ಬಿಜೆಪಿ ಜೆಡಿಎಸ್ಗೆ ಸಿಎಂ ಡಿಸಿಎಂ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಸಲೀಂ ಅಹಮದ್ ಸಮರ್ಥಿಸಿಕೊಂಡಿದ್ದಾರೆ. ಏನೇ ಭಿನ್ನಾಭಿಪ್ರಾಯ ಇದ್ರೂ ನಮ್ಮಲ್ಲಿ ಒಗ್ಗಟ್ಟಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಜೆಪಿ ಜೆಡಿಎಸ್ಗೆ ತಕ್ಕ ಉತ್ತರ ಅಂತ ಸಮರ್ಥಿಸಿಕೊಂಡಾರೆ ಸಲೀಂ ಅಹಮದ್. ಏನ್ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಇದ್ರು, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ, ಇವತ್ತು ಬೆಳಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಏನು ಬ್ರೇಕ್ಫಾಸ್ಟ್ ಸಭೆ ಇದೆಲ್ಲ ಬಿಜೆಪಿ ಜೆಡಿಎಸ್ಗೆ ಒಂದು ಕಪಾಳ ಮೋಕ್ಷ ಅಂತ ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಿಚಾರಗಳ ಬೇರೆ ಬೇರೆ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಒಟ್ಟಾಗಿ ಬಂದು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಸಿಎಂ ಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರು ಇವತ್ತು ಪತ್ರಿಕಾ ಹೇಳಿಕೆ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ. ಯಾವ ಪತ್ರಿಕೆ ನೋಡಿದ್ರೆ, ಯಾವ ಟಿವಿ ಚಾನೆಲ್ ನೋಡಿದ್ರೆ ಅದಾಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಪಾರ್ಟಿ ಬೀಳಕಾಗತ್ತೆ ಅಂತ ಅದಕ್ಕೆಲ್ಲ ತಕ್ಕ ಉತ್ತರ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅದಂತರ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಏನ್ ಬಿಜೆಪಿಯವರು ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಇನ್ನು 3 ತಿಂಗಳು ಮುಂದೂಡಿಕೆ ಆಗತ್ತಾ? ನವೆಂಬರ್ ಕ್ರಾಂತಿ ಅಂತಿದ್ದದ್ದು ಜನವರಿಗೆ ಶಿಫ್ಟ್ ಆಯ್ತಾ, ಅಥವಾ ಫೆಬ್ರವರಿ ಮಾರ್ಚ್ಗೂ ಹೋಗಬಹುದಾ? ದೀಪಾವಳಿ ದಿನಾಂಕ ಬದಲಾಗಬಹುದು, ಸಂಕ್ರಾಂತಿ ದಿನಾಂಕ ಬದಲಾಗೋದೇ ಇಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ನೇರವಾಗಿ ಏನು ಹೇಳದೇ ಇದ್ರು ಕೂಡ ಕ್ಲೂ ಕೊಟ್ಟಿದ್ದಾರ. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ಜನವರಿಯಲ್ಲಿ ನಾ ಮಾತಾಡ್ತೀನಿ ಅಂತ ರಿಪಬ್ಲಿಕ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಶಿವಗಂಗಾ ಬಸವರಾಜ್. ಆದ್ರೆ ಏನೇ ಹೇಳಿದ್ರು ಕೂಡ ಅವ್ರು ಮಾತಾಡ್ತಿದ್ದು ಜನವರಿನಲ್ಲಿ ಮಾತಾಡ್ತೀನಿ, ಜನವರಿನಲ್ಲಿ ಮೀಡಿಯಾಕ್ಕೆ ಮಾತಾಡ್ತೀನಿ, ಜನವರಿನಲ್ಲಿ ಮೀಡಿಯಾ. ಹಾಗಾದ್ರೆ ಜನವರಿನಲ್ಲಿ ಅಂಥದ್ದು ಏನಿದೆ? ಈ ಕ್ರಾಂತಿ ಜನವರಿಗೆ ಶಿಫ್ಟ್ ಆಯ್ತಾ? ಅಂದ್ರೆ ಕುರ್ಚಿ ಖಾಲಿ ಇದ್ರೆ ಅವ್ರು ಹಾಕ್ತಾರೆ, ನೀವು ಹಾಕ್ತೀರಾ, ನಾನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು, ಆಸೆ ಇಟ್ಕೋಬಹುದು. ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು? ಕುರ್ಚಿ ಯಾವಾಗೂ ಖಾಲಿ ಇರಲ್ಲ. ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ? ಖಾಲಿ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಖಾಲಿ ಆದ್ಮೇಲೆ ಮಾತಾಡೋರು, ನಾವ್ ಯಾರನ್ನೂ ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು. ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇವರು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳ, ನಾನೇ ಒಳಗಿದ್ರೆ ಯಾರು ರೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು DK ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜಾನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಊಟ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ. ಸರ್, ಈಗ ನವೆಂಬರ್ ಕ್ರಾಂತಿ ಮುಗಿದೋಯ್ತು. ಈಗ ಏನಾದ್ರು ಜನವರಿಯಲ್ಲಿ ಸಂಕ್ರಾಂತಿ ಅನ್ನೋದು ಸ್ಟಾರ್ಟ್ ಆಗಬೋದಾಗದ್ರಿಂದ ಸಂಕ್ರಾಂತಿ ಮಾಡ್ಲೇಬೇಕಲ್ಲ. ಜನವರಿ 14 ಫಿಕ್ಸ್ ಅಲ್ಲ, ಪ್ರತಿ ವರ್ಷ. ದೀಪಾವಳಿ ಡೇಟ್ ಚೇಂಜ್ ಆಗೋದು, ಸಂಕ್ರಾಂತಿ ಡೇಟ್ ಚೇಂಜ್ ಆಗಲ್ಲ. ಕ್ರಾಂತಿ ಇದೆ, ಸಂಕ್ರಾಂತಿಗೆ ಇರುತ್ತಲ್ಲ, ಎಲ್ಲೋ ಬೆಲ್ಲ ಕೊಡ್ತೀವಿ ಬರ್ರಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಇದಾರೆ, ಮುಂದುವರಿತಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ. ಅದು ಯಾವಾಗ ಹೇಳಿದೀನಿ? ಆಮೇಲೆ ಮಾತಾಡೋಣ, ಜನವರಿ ಮಾತಾಡೋಣ, ಜನವರಿ ಮಾತಾಡ್ತೀನಿ. ಅದು ಯಾವಾಗಲೂ ಸ್ಟ್ಯಾಂಡ್ ಫಿಕ್ಸ್, ಒನ್ಸ್ ಮತ್ತೆ ಮಾತು ಕೊಟ್ಮೇಲೆ ಫಿಕ್ಸ್. ಜನವರಿ ಮಾತಾಡ್ತೀನಿ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಿಜೆಪಿಗೆ ಕಪಾಳ ಮೋಕ್ಷ ಅಂತ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ತಿರುಗೇಟು ಕೊಟ್ಟಿದ್ದಾರೆ. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ. ಬಿಜೆಪಿ ಜೆಡಿಎಸ್ಗೆ ಸಿಎಂ ಡಿಸಿಎಂ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಸಲೀಂ ಅಹಮದ್ ಸಮರ್ಥಿಸಿಕೊಂಡಿದ್ದಾರೆ. ಏನೇ ಭಿನ್ನಾಭಿಪ್ರಾಯ ಇದ್ರೂ ನಮ್ಮಲ್ಲಿ ಒಗ್ಗಟ್ಟಿದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಜೆಪಿ ಜೆಡಿಎಸ್ಗೆ ತಕ್ಕ ಉತ್ತರ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಲೀಂ ಅಹಮದ್. ಏನ್ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಇದ್ರು, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ, ಇವತ್ತು ಬೆಳಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಏನು ಬ್ರೇಕ್ಫಾಸ್ಟ್ ಸಭೆ ಇದೆಲ್ಲ ಬಿಜೆಪಿ ಜೆಡಿಎಸ್ಗೆ ಒಂದು ಕಪಾಳ ಮೋಕ್ಷ ಅಂತ ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಿಚಾರಗಳ ಬೇರೆ ಬೇರೆ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಒಟ್ಟಾಗಿ ಬಂದು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಸಿಎಂ ಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರು ಇವತ್ತು ಪತ್ರಿಕಾ ಹೇಳಿಕೆ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ.
ಯಾವ ಪತ್ರಿಕೆ ನೋಡಿದ್ರೆ ಯಾವ ಟಿವಿ ಚಾನಲ್ ನೋಡಿದ್ರೆ ಅದಾಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಪಾರ್ಟಿ ಬಿಡಕ್ಕಾಗತ್ತೆ ಅಂತ ಅದಕ್ಕೆಲ್ಲ ತಕ್ಕ ಉತ್ತರ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅದಿಂತ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ. ಏನ್ ಬಿಜೆಪಿಯವರು. ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಇನ್ನು 3 ತಿಂಗಳು ಮುಂದೂಡಿಕೆ ಆಗತ್ತಾ? ನವೆಂಬರ್ ಕ್ರಾಂತಿ ಅಂತಿದ್ದದ್ದು ಜನವರಿಗೆ ಶಿಫ್ಟ್ ಆಯ್ತಾ ಅಥವಾ ಫೆಬ್ರವರಿ ಮಾರ್ಚ್ಗೂ ಹೋಗ್ಬಹುದಾ? ದೀಪಾವಳಿ ದಿನಾಂಕ ಬದಲಾಗಬಹುದು, ಸಂಕ್ರಾಂತಿ ದಿನಾಂಕ ಬದಲಾಗೋದೇ ಇಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ನೇರವಾಗಿ ಏನು ಹೇಳದೇ ಇದ್ರು ಕೂಡ ಕ್ಲೂ ಕೊಟ್ಟಿದ್ದಾರೆ. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ಜನವರಿಯಲ್ಲಿ ನಾ ಮಾತಾಡ್ತೀನಿ ಅಂತ ರಿಪಬ್ಲಿಕ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಶಿವಗಂಗಾ ಬಸವರಾಜ್. ಆದ್ರೆ ಏನೇ ಹೇಳಿದ್ರು ಕೂಡ ಅವ್ರು ಮಾತಾಡ್ತಿದ್ದು ಜನವರಿನಲ್ಲಿ ಮಾತಾಡ್ತೀನಿ, ಜನವರಿನಲ್ಲಿ ಮೀಡಿಯಾಕ್ಕೆ ಮಾತಾಡ್ತೀನಿ, ಜನವರಿನಲ್ಲಿ ಮೀಡಿಯಾ. ಹಾಗಾದ್ರೆ ಜನವರಿನಲ್ಲಿ ಅಂಥದ್ದು ಏನಿದೆ? ಈ ಕ್ರಾಂತಿ ಜನವರಿಗೆ ಶಿಫ್ಟ್ ಆಯ್ತಾ? ಅಂದ್ರೆ ಕುರ್ಚಿ ಖಾಲಿ ಇದ್ರೆ ಅವ್ರು ಹಾಕ್ತಾರೆ, ನೀವು ಹಾಕ್ತೀರಾ, ನಾನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು, ಆಸೆ ಇಟ್ಕೋಬಹುದು. ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು? ಕುರ್ಚಿ ಯಾವಾಗ ಖಾಲಿ ಇರಲ್ಲ. ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ? ಖಾಲಿ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಖಾಲಿ ಆದ್ಮೇಲೆ ಮಾತಾಡೋರು, ನಾವ್ ಯಾರನ್ನೂ ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು. ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳೋದು? ನಾನೇ ಒಳಗಿದ್ರೆ ಯಾರು ರೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು DKC ಕೊಡುವ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜಾನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂದ್ರೆ ಊಟದ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ. ಅಲ್ಲ ಸರ್, ಈಗ ನವೆಂಬರ್ ಕ್ರಾಂತಿ ಮುಗಿದೋಯ್ತು. ಈಗ ಏನಾದ್ರು ಕೂಡ ಜನವರಿಯಲ್ಲಿ ಸಂಕ್ರಾಂತಿ ಅನ್ನೋದು ಸ್ಟಾರ್ಟ್ ಆಗಬಹುದಾಗದ್ರಿಂದ ಸಂಕ್ರಾಂತಿ ಮಾಡ್ಲೇಬೇಕಲ್ಲ. ಜನವರಿ 14 ಫಿಕ್ಸ್ ಅಲ್ಲ, ಅದು ಪ್ರತಿ ವರ್ಷ. ದೀಪಾವಳಿ ಡೇಟ್ ಚೇಂಜ್ ಆಗೋದು, ಸಂಕ್ರಾಂತಿ ಡೇಟ್ ಚೇಂಜ್ ಆಗಲ್ಲ. ಕ್ರಾಂತಿ ಇದೆ, ಸಂಕ್ರಾಂತಿಗೆ ಇರುತ್ತಲ್ಲ, ಎಲ್ಲೋ ಬೆಲ್ಲ ಕೊಡ್ತೀವಿ ಬರ್ರಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಇದಾರೆ, ಮುಂದುವರಿತಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ. ಅದು ಯಾವಾಗ ಹೇಳಿದೀನಿ? ಆಮೇಲೆ ಮಾತಾಡೋಣ, ಜನವರಿ ಮಾತಾಡೋಣ. ಜನವರಿ ಮಾತಾಡ್ತೀನಿ. ಅದು ಯಾವಾಗಲೂ ಸ್ಟ್ಯಾಂಡ್ ಫಿಕ್ಸ್, ಒನ್ಸ್ ಮತ್ತೆ ಮಾತು ಕೊಟ್ಮೇಲೆ ಫಿಕ್ಸ್. ಜನವರಿ ಮಾತಾಡ್ತೀನಿ.